ಜನ ಈಗಿನ ಟ್ರೆಂಡ್ ಒಳಗೆ ಏನಂದ್ರ ವೇಗನ್ ಫುಡ್ ತಿನ್ಬೇಕಂತ ಹೇಳಿ ಶಿಫ್ಟ್ ಆಗ್ಬಿಟ್ಟಾರ. ವೇಗನ್ ಅಂದ್ರೆ ಏನ ಬರೀ ಸಸ್ಯದ ಇದರಿಂದ. ಸೊ ಹಾಲು ಕೂಡ ಅವ್ರು ಏನ್ ಮಾಡ್ತಾರ, ಯಾವ್ದಾದ್ರು ಬೀಜಗಳಿಂದ ತಯಾರಿಸಿ ಹಿಂಗ್ ತಗೊಂತಿರ್ತಾರ. ಬಟ್ ಕೆಲವೊಬ್ರಿಗೆ ಸೋಯಾಬೀನ್ ಆಗಿ ಬರ್ತಿರಂಗಿಲ್ಲ. ಅಂತವ್ರು ಈ ಒಂದು ಮಗಜ್ ಅಥವಾ ಕಲ್ಲಂಗಡಿ, ಮಸ್ಕ್ ಮೆಲನ್ ಅಥವಾ ಪಂಪ್ಕಿನ್ ಸೀಡ್ಸ್ ಗಳಿಂದ ಮಾಡಿರುವಂತ ಈ ಒಂದು ಪನ್ನೀರ್ ಅಥವಾ ಟೋಫೋ ರೆಸಿಪಿನ ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಇದನ್ನ ಹೆಂಗ್ ಮಾಡೋದು, ಇದ್ರ ಬೆನಿಫಿಟ್ಸ್ ಏನಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಶಿರೋಳ್. ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಝೀರೋ ಆಯಿಲ್ ಕುಕಿಂಗ್ ಚಾನಲ್ ಒಂದಿಗೆ. ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ ಇರೋದು ನಮ್ಮ ಅಡುಗೆ ಮನೆಯಲ್ಲಿ. ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನ ಚೇಂಜ್ ಮಾಡುತ್ತೆ. ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ಯಾವ ಇಂಗ್ರೀಡಿಯೆಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ, ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ, BP, ಶುಗರ್, ಥೈರಾಯ್ಡ್, ಆಟೋಇಮ್ಯೂನ್, ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನ ನಾನು ನಿಮ್ಮ ಮುಂದೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ. ಅನ್ಹೆಲ್ದಿ ಲೈಫ್ ಸ್ಟೈಲ್, ಅನ್ಹೆಲ್ತಿಯಿಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನನ ನೀವು ಹೇಗೆ ಸಾಗಿಸಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಹಾಗಾದ್ರೆ ನೋಡೋಣ ಬನ್ನಿ, ಇವತ್ತು ನಮ್ಮ ರೆಸಿಪಿ ಯಾವುದು, ಹೇಗಿರುತ್ತೆ, ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನ ಕೊಡುತ್ತೆ, ಜೊತೆಗೆ ಬೆನಿಫಿಟ್ ಯಾವ್ದಿದೆ ಅಂತ. ಸೊ ಲೆಟ್ಸ್ ಬಿಗಿ. ಇದಕ್ಕೆ ಆಕ್ಚುಲಿ ಮಗಜ್ ಸೀಡ್ಸ್ ಅಂತಾರ್ರಿ. ಇದು ಹೊರಗೆ ಮಾರ್ಕೆಟ್ದಾಗೂ ಸಿಗ್ತೈತಿ. ಇಲ್ಲ ನೀವು ಕಲ್ಲಂಗಡಿ, ಮಸ್ಕ್ ಮೆಲನ್ ಆಗಿರ್ಬೋದು, ಪಂಪ್ಕಿನ್ ತಂದಾಗ ಅದ್ರೊಳಗಿನ ಸೀಡ್ಸ್ ತೆಗೆದ ಚಂದಂಗೆ ಒಣಗಿಸಿ ಕೂಡ ಹಿಂಗೆ ನೀವು ರೆಡಿ ಮಾಡ್ಕೋಬಹುದು. ಸೊ ನಾ ಇಲ್ಲೇ ಆಲ್ಮೋಸ್ಟ್ 200 ಗ್ರಾಮ್ಸ್ ಅಷ್ಟು ಈ ಬೀಜಗಳನ್ನ ತಗೊಂಡೇನಿ. ಸೊ ಇದನ್ನ ಏನ್ ಮಾಡ್ತೇನಪ್ಪ ಅಂದ್ರೆ ನಾನು ಓವರ್ ನೈಟ್ ನೀರ್ ಹಾಕಿ ಸೋಕ್ ಮಾಡಿಬಿಡ್ತೇನೆ. ಸೊ ಫಸ್ಟಿಗೆ ಏನ್ ಮಾಡ್ಬೇಕಂದ್ರೆ 2 ರಿಂದ 3 ಸತಿ ನೀಟಾಗಿ ತೊಳ್ಕೋಬೇಕು. ಎಷ್ಟು ತೊಳ್ಕೊಬೇಕಂದ್ರೆ ವಾಟರ್ ಹಿಂಗ ತೊಳೆದಾಗ ಕ್ಲಿಯರ್ ಆಗಿರ್ಬೇಕು. ಅಂದ್ರೆ ವಾಟರ್ ಏನಾಗಿರ್ಬೇಕು, ಹಿಂಗ್ ಗಲೀಜ್ ಕಾಣಬಾರ್ದು. ಫುಲ್ ಕ್ಲಿಯರ್ ಆಗಿತ್ತಪ್ಪ ಅಂದ್ರೆ ನೀವು ನೀಟಾಗಿ ತೊಳೆದಿರ ಅಂತ ಹೇಳಿದ್ರ ಅರ್ಥ. ಸೊ ನೀವು ಇಲ್ಲಿ ನೋಡ್ಬೋದು, ನಾ ಮತ್ತೆ ತೊಳೆದ ನೀಟಾಗಿ ಇದನ್ನ ಮಾಡೇನಿ. ಸೊ ಎಷ್ಟು ಕೈ ಆಡಿಸಿ ತೊಳೆದ್ರು ವಾಟರ್ ಏನ ಗಲೀಜ್ ಕಾಣಂಗಿಲ್ಲ, ಫುಲ್ ಟ್ರಾನ್ಸ್ಪರೆಂಟ್ ಇರ್ತೈತಿ. ಅಂದ್ರೆ ಅದು ನೀಟಾಗಿ ತೊಳೆದೇವಂತ ಅದ್ರ ಅರ್ಥ. ಸೊ ಹಿಂಗೆಲ್ಲ ಫುಲ್ ನೆನೆದ ಮೇಲೆ ಓವರ್ ನೈಟ್ ಆದ್ರೂ ಮಾಡ್ಬೋದು, ಇಲ್ಲ ಮಿನಿಮಮ್ 5 to 6 ಅವರ್ಸ್ ಅಂತೂ ಇದನ್ನ ನೆನೆಸ್ಬೇಕು. ಸೊ ಹಿಂಗೆ ಚಂದಂಗೆ ನೆನೆದ್ಮೇಲೆ ನೀರೆಲ್ಲ ತೆಗೆದ್ಬಿಟ್ಟು ಇದನ್ನ ಏನ್ ಮಾಡೋಣಪ್ಪ ಅಂದ್ರೆ ಒಂದು ಮಿಕ್ಸಿ ಜಾರಿಗೆ ನಾ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳತ್ತೀನಿ. ಸೊ ಆಲ್ಮೋಸ್ಟ್ 200 ಗ್ರಾಮ್ಸ್ ಆಫ್ ಈ ಮಗಜ್ ಸೀಡ್ಸ್ ಇಂದ ಏನೈತಲ್ಲ 1 ಲೀಟರ್ಗಿಂತನೂ ಜಾಸ್ತಿ ನಿಮಗೆ ಗಟ್ಟಿಯಾದಂತ ಹಾಲು ಸಿಗ್ತೈತಿ. ಸೊ ಇದನ್ನ ಹಾಕೊಂಡ ಸ್ವಲ್ಪ ನೀರ್ ಹಾಕೋರಿ, ಜಾಸ್ತಿ ಹಾಕೊಳಕೇನ್ ಹೋಗ್ಬೇಡ್ರಿ. ಗಟ್ಟಿ ಕನ್ಸಿಸ್ಟೆನ್ಸಿ ಬೇಕಿತ್ತಂದ್ರೆ, ಇಲ್ಲ ಲಿಕ್ವಿಡ್ ಬಹಳ ಬೇಕಿತ್ತಂದ್ರೆ ಸ್ವಲ್ಪ ಹಾಕೋಬಹುದು. ಸೊ ನೀವು ಇದನ್ನ ಪನ್ನೀರ್ ಮಾಡ್ಕೊಂಡ ತಿನ್ಬೇಕು ಅಥವಾ ಟೋಫೋ ಮಾಡ್ಕೊಂಡ ತಿನ್ಬೇಕಂತ ಏನಿಲ್ಲ. ಸೊ ಇದನ್ನ ಹಿಂಗ ಹಾಲೇನ ನಾವು ಫಿಲ್ಟರ್ ಮಾಡಿ ತೆಗಿತೀವಲ್ಲ, ಸೊ ಈ ಹಾಲನ್ನ ನೀವು ಕಾಫಿ, ಟೀ ಆಗಿರ್ಬೋದು, ಇಲ್ಲ ಮಕ್ಕಳಿಗೆ ಹಂಗ ಸ್ವಲ್ಪ ಡಬಲ್ ಬಾಯ್ಲಿಂಗ್ ಮೆಥಡ್ ಇಂದ ಅಥವಾ ಇಲ್ಲ ಸಿಂಗಲ್ ಬಾಯ್ಲಿಂಗ್ ಮೆಥಡ್ ಇಂದ ಕೂಡ ನೀವು ಬಿಸಿ ಮಾಡಿ ಆರಾಮಾಗಿ ಇದನ್ನ ನೀವ ಸೇವಿಸಬಹುದು. ಯಾರಿಗೂ ಇದರಿಂದ ಏನು ಪ್ರಾಬ್ಲಮ್ ಆಗುದಿಲ್ಲ. ಕೆಲವೊಬ್ರಿಗೆ ಸೋಯಾಬೀನ್ ಅಲರ್ಜಿ ಇರ್ತೈತಲ್ಲ, ಅವ್ರಿಗೆ ಇದೊಂದು ಬೆಸ್ಟ್ ಆಲ್ಟರ್ನೇಟಿವ್ ಮೆಥಡ್ ಅಂತಾನೆ ಹೇಳ್ಬೋದು. ಗ್ರೈಂಡ್ ಮಾಡ್ಕೊಂಡ ಏನ್ ಮಾಡತ್ತೇನಿ, ಇದ್ರಂದ ಹಾಲು ತೆಗಿಯತ್ತೇನಿ. ಹಿಂಗೊಂದು ಏನಂತಾರ ಬಟ್ಟೆ ಒಳಗಿಂದ ಇದನ್ನ ಮಾಡ್ಕೊಳತ್ತೇನಿ. ಬೇಕಂದ್ರೆ ನೀವು ಸಾನಿಗೆ ಇಟ್ಕೊಂಡು ಮಾಡ್ಬೋದು. ನೋಡ್ರಿ ಇಲ್ಲಿ ಇಷ್ಟು ರೆಸಿಡ್ಯೂ ಇರ್ತೈತಿ. ಈ ರೆಸಿಡ್ಯೂನ ನೀವು ಆರಾಮಾಗಿ ಪಲ್ಯಕ್ಕೂ ಹಾಕೋಬಹುದು, ಯಾವ್ದಾರ ತಿಕ್ ಗ್ರೇವಿ ಮಾಡತ್ತಿದ್ರೆ ಅದಕ್ಕೂ ಯೂಸ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಚಪಾತಿ ಮಾಡುವಾಗ ಹಿಟ್ಟೊಳಗೆ ಕಲಿಶಿನೂ ಇದನ್ನ ಮಾಡ್ಬೋದು. ಸೊ ಆಮೇಲೆ ಏನ್ ಮಾಡತ್ತೇನಂದ್ರೆ ಇಲ್ಲಿ ಒಂದು ಮಸ್ತ್ ದಪ್ಪ ತಳ ಇರುವಂತ ಒಂದು ಪಾತ್ರೆ ತಗೊಂಡ ಆ ಹಾಲನ್ನ ಇದ್ರಾಗ ಹಾಕಿ ಫುಲ್ ಲೋ ಫ್ಲೇಮ್ ಒಳಗೆ ಇಟ್ಕೊಂಡ ಕೈ ಬಿಡ್ಲಾರ್ದಂಗೆ ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರ ಬಿಸಿ ಮಾಡ್ಕೋಬೇಕು. ಸೊ ನೀವು ಹಂಗ ಕುಡಿಯೋರು ಇದ್ರಂದ್ರ ಸುಮ್ಮ ಬಿಸಿ ಮಾಡ್ಕೊಂಡ ತಗೋಬಹುದು, ಇಲ್ಲ ಹಿಂಗ ನನ್ನಂಗ ಟೋಫೋ ಮಾಡೋರು ಇದ್ರಂದ್ರ ಸ್ವಲ್ಪ ಬಾಯ್ಲ್ ಆಗೋವರೆಗೂ ವೇಟ್ ಮಾಡ್ಕೋಬೇಕು. ಹಿಂಗ ಅದು ಒಡ್ಯಾಕ್ ಸ್ಟಾರ್ಟ್ ಆಗ್ತೈತಿ. ಸೊ ಇದಕ್ ಬೇಕಾದ್ರೆ ನೀವು ಚಿಲ್ಲಿ ಫ್ಲೇಕ್ಸ್, ಅದ ಪಿಜ್ಜಾ ಸೀಸನಿಂಗ್ದು ಅವೇನ ಇರ್ತಾವಲ್ಲ ಅವನ್ನೆಲ್ಲ ಹಾಕೋಬಹುದು. ಇಲ್ಲಪ್ಪ ಅಂತಂದ್ರ ನನ್ನಂಗ ಜಸ್ಟ್ ಉಪ್ಪು ಅಷ್ಟನ್ನು ಆ್ಯಡ್ ಮಾಡ್ಬೋದು. ನಾ ಇಲ್ಲಿ ಪ್ಲೇನ್ ಮಾಡತ್ತೇನಿ, ಬಿಕಾಸ್ ಮಕ್ಕಳಿಗೆ ಒಂದೊಂದ್ಸತಿ ಚಿಲ್ಲಿ ಫ್ಲೇಕ್ಸ್ ಖಾರ ಅನಿಸ್ತೈತಿ, ಒಂದೊಂದ್ಸತಿ ಅನ್ಸಂಗಿಲ್ಲ. ಹಿಂಗಾಗಿ ಸೊ ಇದು ಫುಲ್ ಕ್ಲಿಯರ್ ಆಗ್ಬೇಕು. ವಾಟರ್ ನಿಮ್ಗೆ ಕ್ಲಿಯರ್ ಆಗಿ ಕಾಣಕ್ ಸ್ಟಾರ್ಟ್ ಆಗ್ಬೇಕು. ಅಲ್ಲಿವರೆಗೂ ಇದನ್ನ ಬಾಯ್ಲ್ ಮಾಡ್ಬೇಕು. ನಾನು ನಿಮಗೆ ಇಲ್ಲಿ ವಿಡಿಯೋದಾಗ ಕ್ಲಿಯರ್ ಆಗಿ ತೋರ್ಸತ್ತೆ ನೋಡ್ರಿ. ಸೊ ಫುಲ್ ಅದು ತಿಕ್ ಲೇಯರ್ ಏನಿರ್ತೈತಲ್ಲ ಅದ್ ಮ್ಯಾಲ ಬಂದ್ ಬಿಡ್ಬೇಕು. ಒಳಗೆ ಫುಲ್ ವಾಟರ್ ಕನ್ಸಿಸ್ಟೆನ್ಸಿ ಏನಿರ್ತೈತಲ್ಲ ಅದು ಹಂಗೆ ಇರಬೇಕು. ಸೊ
ಈ ವಾಟರ್ನು ಕೂಡ ನೀವು ಹಿಟ್ಟು ಕಲ್ಸಕ್ಕಾಗಿರ್ಬೋದು, ಇಲ್ಲ ಅಂತಂದ್ರೆ ಅನ್ನ ಮಾಡಕ್ಕೆ ಯಾವುದಕ್ಕಾದ್ರೂ ಈ ನೀರನ್ನ ಯೂಸ್ ಮಾಡ್ಕೋರಿ. ಬಿಕಾಸ್ ಇದನ್ನ ಹಾಳು ಮಾಡಕ್ಕೆ ಹೋಗ್ಬೇಡ್ರಿ, ಭಾಳ ಬೆನಿಫಿಟ್ಸ್ ಇರುವಂಥದ್ದು ಇದು. ಸೊ ಸ್ಪೆಷಲಿ ಇದೇನಪ್ಪ ಅಂದ್ರೆ ಮೇನ್ ಇದ್ರಾಗ ಪ್ರೋಟೀನ ಮತ್ತು ಫೈಬರ್ ಭಾಳ ಇರ್ತೈತಿ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಬೇಕಂತ ಅನ್ನತ್ತೀರಿ ಮತ್ತು ಮೂಳೆಗಳನ್ನು ಗಟ್ಟಿ ಮಾಡ್ಕೋಬೇಕು, ಸ್ನಾಯುಗಳ ಗಟ್ಟಿ ಮಾಡ್ಕೋಬೇಕು ಅನ್ನತ್ತೀರಿ, ಅವ್ರಿಗೆ ಇದು ಭಾಳ ಬೆನಿಫಿಟ್. ಮತ್ತು ಈ ನೀರು ಏನಿರ್ತೈತಲ್ಲ ಇದರಿಂದನೂ ನೀವು ಹೇರ್ ವಾಶ್ ಮಾಡೋದ್ರಿಂದ ಕೂದಲ ಚಂದಂಗಿ ಸಾಫ್ಟ್ ಆ್ಯಂಡ್ ಸಿಲ್ಕಿ ಕೂಡ ಆಗ್ತಾವೆ ಮತ್ತು ಡೈಜೆಷನಿಗೆ ಭಾಳ ಹೆಲ್ಪ್ ಆಗ್ತೈತಿ ಇದು. ಅಷ್ಟೇ ಅಲ್ಲದೆ ಇದ್ರಾಗ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಜಾಸ್ತಿ ಇರೋದ್ರಿಂದ ಚರ್ಮ ಸುಕ್ಕ ಆಗ್ಲಾರ್ದಂಗೆ ತಡೆಗಟ್ತೈತಿ. ಇದಕ್ಕಿಂತ ಮೇನ್ ಏನಪ್ಪಾ ಅಂದ್ರೆ ಇದು ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡ್ತೈತಿ. ನೀವು ಇದನ್ನ ಈ ಟೋಫು ಅಥವಾ ಈ ಪನ್ನೀರ್ನ ತಿನ್ನೋದ್ರಿಂದ ಯಾವುದೇ ರೀತಿಯಾದಂಥ ಬ್ಲಡ್ ಶುಗರ್ ಒಳಗೆ ವೇರಿಯೇಷನ್ ಆಗಂಗಿಲ್ಲ. ಅಷ್ಟೇ ಅಲ್ಲದೆ ಇದ್ರಾಗ ಒಮೆಗಾ 3 ಮತ್ತು ಒಮೆಗಾ 6 ಎರಡೂ ಇರೋದ್ರಿಂದ ಏನಾಗ್ತೈತೆ ಅಂದ್ರೆ ಹೃದಯ ರೋಗಕ್ಕೆ ಭಾಳ ಇಂಪಾರ್ಟೆಂಟ್ ಇದೆ. ಬ್ಯಾಡ್ ಕೊಲೆಸ್ಟ್ರಾಲ್ನೆಲ್ಲಾನು ಕಡಿಮೆ ಮಾಡ್ತೈತಿ. ಪೊಟ್ಯಾಷಿಯಂ ಜಾಸ್ತಿ ಇರೋದ್ರಿಂದ BP ಜಾಸ್ತಿ ಆಗ್ಲಾರ್ದಂಗೆ ನೋಡ್ಕೊತೈತಿ. ಸೊ ಹಿಂಗೆ ಕುದಿಸಿದೆಲ್ಲಾನು ಮತ್ತೆ ಸೇಮ್ ಅದ ಕ್ಲಾತ್ ಒಳಗೆ ನಾ ಏನು ಮಾಡತ್ತೀನಿ ಮತ್ತೆ ಫಿಲ್ಟರ್ ಮಾಡ್ಕೊಳತ್ತೀನಿ. ಈಗ ಮ್ಯಾಲೆ ನಿಮಗೆ ಏನು ಕಾಣಿಸ್ತೈತಲ್ಲ ಇದು ಗಟ್ಟಿ ಅಂದೆ ಇದ ನಿಮಗೆ ಪನ್ನೀರ್ ಅಥವಾ ಟೋಫು ಅಂತ ಏನಂತೀವಲ್ಲ ಅದನ್ನ ನೀವು ಇದಕ್ಕೆ ಬೇಕಾದ್ರೆ ಶೇಪ್ ಕೊಡ್ಬೋದು, ಶೇಪ್ ಕೊಡ್ದನೂ ಇರ್ಬೋದು. ಚಂದಂಗೆ ಫುಲ್ ಎಲ್ಲ ವಾಟರ್ ಡ್ರೈನ್ ಆಗುವಂಗೆ ನೀಟಂಗೆ ಅದನ್ನ ಏನು ಮಾಡ್ಬೇಕಂದ್ರೆ ಹಿಂಡಿ ತಕ್ಕೊಂಡು ಬಿಡಬೇಕು. ಮತ್ತು ಈ ಒಂದು ಏನಂತಾರಲ್ಲ ಈ ಮಗಜ್ ಸೀಡ್ಸ್ ಬರೀ ಇದು ಕಲ್ಲಂಗಡಿ ಬೀಜ ಅಷ್ಟೇ ಇರಂಗಿಲ್ಲ, ಇದ್ರಾಗ ಪಂಪ್ಕಿನ್ ಸೀಡ್ಸ್ ಇರ್ತೈತಿ, ಮಸ್ಕ್ ಮೆಲನ್ ಸೀಡ್ಸ್ ಇರ್ತೈತಿ. ಹಿಂಗೆ ಡಿಫ್ರೆಂಟ್ ಮಿಕ್ಸ್ ಇರೋದ್ರಿಂದ ಏನಪ್ಪಾ ಅಂತಂದ್ರೆ ಮೆದುಳಿನ ಆರೋಗ್ಯ ಆಗಿರಬಹುದು ಅಥವಾ ನಮ್ಮ ದೇಹದ ಆರೋಗ್ಯಕ್ಕೆ ಇದು ಬಹಳ ಬೆನಿಫಿಟ್ಸ್ ಇರ್ತಾವೆ. ಮತ್ತು ಡಿಫ್ರೆಂಟ್ ಕ್ಯಾಟಗರಿ ಆಫ್ ಪ್ರೋಟೀನ್ಸ್ ಫೈಬರ್ಸ್ ಎಲ್ಲಾನು ನಿಮಗೆ ಸಿಗ್ತಾವೆ. ಸೊ ನೋಡಿ ಕಂಪ್ಲೀಟ್ ಇದು ಪನ್ನೀರ್ ಅಥವಾ ಟೋಫು ರೆಡಿ ಆಗೈತಿ. ನಾ ಜಸ್ಟ್ ಶೇಪಿಂಗ್ ಪರ್ಪಸ್ ಇದ್ರಾಗ ಹಾಕಿಡತ್ತೀನಿ. ಸೊ ಫ್ರೀಸರ್ ಒಳಗೆ ಒಂದು 2 to 3 hours ಇಟ್ಮೇಲೆ ಅದು ಹಿಂಗೆ ಚೇಂಜ್ ಆಗ್ತೈತಿ. ನಿಮಗೆ ಯಾವ ಶೇಪ್ ಒಳಗೆ ಬೇಕಾದಂಗೆ ಕಟ್ ಮಾಡ್ಕೋಬಹುದು. ಒಂದ್ಸತಿ ಟ್ರೈ ಮಾಡ್ರಿ ಮತ್ತು ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ದಾಗ ಮರಿಲಾರ್ದ ತಿಳಿಸ್ರಿ. ನಾಳೆ ಮತ್ತೊಂದು ಹೊಸ ಇಂಗ್ರೀಡಿಯಂಟ್ ಅದರ ಬೆನಿಫಿಟ್ಸ್ ಒಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.